ಡಾಕ್ಟರ್ ನಾಗೇಶ್ ಎನ್ ಪಾಟೀಲ್ ಇವರು ಆಯುರ್ವೇದ ಚಿಕಿತ್ಸಾ ತಜ್ಞರು. ವಿವಿಧ ಸ್ಥಳಗಳಲ್ಲಿ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಗಳಲ್ಲಿ ವೈದ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ತಮ್ಮ ವೈಯಕ್ತಿಕ ಬದುಕಿಗಿಂತಲೂ ಸಮಾಜದ ಆರೋಗ್ಯದ ಕಡೆ ಗಮನ ಹರಿಸುವ, ಸೇವೆಗೈಯುವ ಇವರ ಕ್ರಿಯಾಶೀಲತೆಯ ಕಾಯಕ ಅಭಿಮಾನ ಮೂಡಿಸುತ್ತೆ. ಅದಕ್ಕೆ ಇವರನ್ನ 24/7 ಡಾಕ್ಟರ್ ಅಂತಾನೆ ಕರೀತಾರೆ. ತಮ್ಮ ಅದೆಷ್ಟೋ ಕಷ್ಟಗಳನ್ನೆಲ್ಲ ಮರೆತು ರೋಗಿಯೊಂದಿಗೆ ನಗುಮುಖದಿಂದ ಮಾತನಾಡ್ತಾ ಭರವಸೆಯ ಮಾತುಗಳಿಂದ ರೋಗಿಯಲ್ಲಿ ಆತ್ಮಸ್ಥೈರ್ಯವನ್ನ ಹೆಚ್ಚಿಸ್ತಾರೆ. ಪ್ರೀತಿ ತುಂಬಿದ ಮಾತುಗಳಿಂದ ರೋಗಿಗಳಲ್ಲಿ ಆಪ್ತ ಸಂಜೀವಿನಿಯಂತೆ, ಸ್ನೇಹಿತನಂತೆ ಕಂಡು ಬರ್ತಾರೆ. ಅವರ ಬದ್ಧತೆ, ಅವರ ಪರಿಣಿತಿ, ವೈದ್ಯಕೀಯ ವೃತ್ತಿಯಲ್ಲಿನ ಅವರ ನಿಸ್ವಾರ್ಥ ಸೇವೆ ಅತ್ಯಂತ ಶ್ಲಾಘನೀಯ. 2011ರಿಂದ 2015ರವರೆಗೆ ಮೈಸೂರಿನ ಗವರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಹಿರಿಯ ವೈದ್ಯರಾಗಿ ಅಮೂಲ್ಯ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದೇ ಸಮಯದಲ್ಲಿ ಯೋಗ ಮತ್ತು ಆಯುರ್ವೇದದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಶ್ರೀ ತ್ರಿನೇತ್ರ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗಿಕ್ ಸ್ಟಡೀಸ್ನ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಆಶ್ರಮಕ್ಕೆ ಸೇವೆಯಾಗಿ ಪತಂಜಲಿ ಯೋಗಸೂತ್ರ ಮತ್ತೆ ಹಠಯೋಗವನ್ನ ಕಲಿಸ್ತಾರೆ. ಇವರ ಈ ನಿಸ್ವಾರ್ಥ ಸೇವೆಗೆ ಪ್ರಶಸ್ತಿಗಳು ಅವರನ್ನ ಅರಸಿ ಬಂದಿವೆ. ಡಿ ದೇವರಾಜ ಅರಸು ಮಹಾನ್ ಶ್ರೀರತ್ನ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕಾಯಕ ಸೇವಾ ಧುರೀಣ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸಮಯದ ಅರಿವನ್ನೂ ಲೆಕ್ಕಿಸದೆ ಜನಸೇವೆಗಾಗಿ, ಆರೋಗ್ಯದ ಸೇವೆಗಾಗಿ, ಸ್ವಾಸ್ಥ್ಯ ಸಮಾಜವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ತೊಡಗಿರುವಂತಹ ನಿಸ್ವಾರ್ಥ ವೈದ್ಯರು ಶ್ರೀ ನಾಗೇಶ್ ಅವರು. ಮಾನವೀಯತೆ, ಸಹನಾಶೀಲತೆ ಹೊಂದಿರುವಂತಹ ಮಗು ಮನಸ್ಸಿನ ನಾಗೇಶ್ ಅವರು GSS ಮಾಧ್ಯಮದ ಈ ಸೀರೀಸ್ನಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹೇಗೆ ಫಲಕಾರಿ ಆಗಬಲ್ಲದು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ನಮ್ಮ ಹಿಂದೂ ಸನಾತನ ಶಾಸ್ತ್ರದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಆಧ್ಯಾತ್ಮಿಕತೆ ಅನ್ನೋದು ಈ ಒಂದು ಸಂವಾದದಲ್ಲಿ ಬರಲಿ ಅಂಥೇಳಿ ಓಂ ಅನ್ನೋ ಒಂದು ಪದದಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ತಾವು ಹೇಳ್ದಂಗೆ ಎಲ್ಲ ಆಸ್ತಿಗಳಿಗಿಂತ ಆರೋಗ್ಯದೇ ಆಸ್ತಿ ಬಹಳ ಮುಖ್ಯ ಅನ್ನೋದು ಯಾವಾಗ ನಮಗೆ ಆರೋಗ್ಯ ಹದಗೆಡುತ್ತೆ ಅವತ್ತೇ ಕಂಡುಬರುತ್ತೆ. ಯಾವ ದುಡ್ಡು ಯಾವುದನ್ನು ಕೊಂಡುಕೊಳ್ಳೋಕ್ಕಾಗಲ್ಲ. ದುಡ್ಡಾಗಲಿ ಆಸ್ತಿ ಆಗಲಿ ಎಷ್ಟು ಅಸಹಾಯಕ ಅನ್ನೋದು ಗೊತ್ತಾಗೋದು ನಮ್ಮ ಆರೋಗ್ಯ ಕೆಟ್ಟಾಗ ಮಾತ್ರ. ಯಾವತ್ತು ಡಾಕ್ಟ್ರು ಏನೂ ಮಾಡೋಕ್ಕಾಗಲ್ಲ ಅಂತಾರೆ, ಆವತ್ತು ನಿಮಗೆ ಈ ಜಗತ್ತೇ ನಶ್ವರ ಅನಿಸೋ ಥರ ಕಾಣುತ್ತೆ. ಆ ಸ್ಥಿತಿಗೆ ಯಾಕೆ ತರಿಸ್ಕೋಬೇಕು? ನಮ್ಮ ಆರೋಗ್ಯನ ನಾವು ಎಷ್ಟಾಗುತ್ತೋ ಅಷ್ಟು ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ನಾವು ಖಂಡಿತ ದಿನನಿತ್ಯ ಮಾಡಲೇಬೇಕಾಗುತ್ತೆ. ಇದಕ್ಕಾಗಿ ನಾವು ವಿಶೇಷವಾಗಿ ಏನು ದೊಡ್ಡ ಕೆಲಸಗಳೇನು ಮಾಡಬೇಕಾಗಿಲ್ಲ. ನಮ್ಮ ಆಚಾರ್ಯರುಗಳು ಯಾವ್ಯಾವ ಆರೋಗ್ಯ ಪದ್ಧತಿಗೆ ಅಥವಾ ಯಾವ ಆರೋಗ್ಯ ಒಂದು ಸರಿಯಾಗಿ ನಾವು ಕಾಪಾಡಲು ನಮಗೆ ಅವ್ರು ಹಾಕಿಕೊಟ್ಟಂತಹ ದಿನಚರ್ಯವಾಗಲಿ ಋತುಚರ್ಯವಾಗಲಿ ಆ ಆಚರಣೆಗಳನ್ನು ನಾವು ಆಚರಿಸ್ತಾ ಬಂದಲ್ಲಿ ಖಂಡಿತ ನಮಗೆ ಬರಬಹುದಾದಂತಹ ದೊಡ್ಡ ಕಾಯಿಲೆಗಳು ಅಲ್ಲೇ ನಾವು ತಡೆ ಹಿಡಿಬೋದು. ಇದೆಲ್ಲ ನಾವು ಮಾಡೋಕ್ಕಿಂತ ಮೊದಲು ತಾವು ಹೇಳ್ದಂಗೆ ಆರೋಗ್ಯದ ಬಗ್ಗೆ, ಆರೋಗ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ನಾವು ತಿಳ್ಕೊಬೇಕಾಗುತ್ತೆ. ಆಯುರ್ವೇದದಲ್ಲಿ ಬಹಳ ಸರ್ವೇಸಾಮಾನ್ಯ ಹಾಗೂ ಜನಪ್ರಿಯವಾದಂತಹ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಆರೋಗ್ಯದ ಬಗ್ಗೆ ಎಷ್ಟು ಚೆನ್ನಾಗಿ ತಿಳಿ ಹೇಳಿದ್ದಾನೆಂದರೆ, ಇವತ್ತಿನ ಜಾಗತಿಕ ಆರೋಗ್ಯ ಸಂಸ್ಥೆ WHO ಅವರು ಸಹ ಡಿಫೈನ್ ಮಾಡಿದಾಗ ಅದರಲ್ಲಿ ಆ ಅಂತರಂಗದ ಒಂದು ಭಾವನೆ ಇಲ್ಲದೆ ಇರೋದನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಆಯುರ್ವೇದದಲ್ಲಿ ಹೇಳಿರುವಂತಹ ಒಂದು ಡೆಫಿನೇಷನ್ನಲ್ಲಿ ಕಂಡುಬರುತ್ತೆ. ಸಮಧಾತು ಸಮದೋಷ ಸಮದೋಷ ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಸ್ವಸ್ಥ ಇತ್ಯಭಿಧೀಯತೆ. ಅಂದರೆ ನಮ್ಮ ಮನುಷ್ಯನಿಗೆ ಮೂಲವಾಗಿ ಮನುಷ್ಯನ ಒಂದು ದೈಹಿಕ
ಭಾಗಕ್ಕೆ ಬೇಕಾಗಿರುವ ಧಾತುಗಳು ಸಮನಾಗಿರಬೇಕು. ಸಾಮಾನ್ಯವಾಗಿ ನಾವು 3 ದೋಷಗಳನ್ನು ಪ್ರಾಮುಖ್ಯತೆಯಿಂದ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ: ವಾತ, ಕಫ ಮತ್ತು ಪಿತ್ತ. ಇವು ಸಮಸ್ಥಿತಿಯಲ್ಲಿರಬೇಕು. ಇವು ಭೌತಿಕವಾದ ಕಾರಣ ಅಂತಾದರೆ, ಇನ್ನು ಶರೀರಕ್ಕೆ ಬೇಡವಾದ ವಸ್ತುಗಳು ಅನ್ನೋದಕ್ಕೆ ಮಲ ಅಂತಂತೀವಿ. ಆ ಮಲಗಳ ಕ್ರಿಯೆಗಳು ಸಹ, ಅಂದರೆ ಮಲಗಳನ್ನು ಹೊರಗಡೆ ಹಾಕುವಂತಹ ಕ್ರಿಯೆಗಳು ಕರೆಕ್ಟಾಗಿರಬೇಕು. ಬರೀ ಧಾತು ಸರಿ ಇದ್ದು ಬರೀ ದೋಷ ಸರಿ ಇದ್ಬಿಟ್ಟು ನಮಗೆ ಮಲ ಎಲ್ಲ ಒಳಗಡೆನೇ ಇದ್ದರೆ ಅದು ಮತ್ತೆ ಕಾಯಿಲೆಗೆ ಕಾರಣ ಆಗುತ್ತೆ. ಸೊ ಮಲಗಳನ್ನು ಹೊರಗಡೆ ಹೋಗಿಸುವಂತಹ ಶಾರೀರಿಕ ಕ್ರಿಯೆ ಕರೆಕ್ಟಾಗಿರಬೇಕು. ಇದು ಶರೀರದ ಭೌತಿಕದ ಒಂದು ಅಂಶದ ಬಗ್ಗೆ ಆಗುತ್ತೆ. ಇದೇ ಥರ ಮನುಷ್ಯನಿಗೆ ಮನಸ್ಸು ಅಂತ ಒಂದು ಭಾಗನೂ ಅವಿಭಾಜ್ಯ ಅಂಗ. ಅದು ಮನಸ್ಸಿನ ಒಂದು ಪ್ರಸನ್ನತೆ, ಮನಸ್ಸಿನಲ್ಲಿ ದುಃಖ ಇಲ್ಲದೆ ಇರೋದು, ಮನಸ್ಸಿನಲ್ಲಿ ಸುಖದ ಹಾಗೂ ಆನಂದದ ಒಂದು ಭಾವನೆಗಳಿದ್ದರೆ ಮಾತ್ರ ಒಬ್ಬ ಮನುಷ್ಯ ಸುಖಕರವಾಗಿ ಆರೋಗ್ಯವಾಗಿರಬಹುದು ಅನ್ನೋದನ್ನು ನಮ್ಮ ಈ ಮೂಲ ಶ್ಲೋಕ ಹೇಳುತ್ತೆ. ಪ್ರಸನ್ನ ಆತ್ಮ ಇಂದ್ರಿಯಗಳಂದರೆ ನಮಗೆಲ್ಲ ಕಣ್ಣಿನಿಂದ ನೋಡುವಂತಹ ಚಕ್ಷೇಂದ್ರಿಯ, ಕಣ್ಣು, ಕಿವಿ, ಮೂಗು, ರಸ, ನಾಲಿಗೆ, ಇವೆಲ್ಲ ಏನು ರಸನೇಂದ್ರಿಯ ಎಲ್ಲ ಇಂದ್ರಿಯಗಳದೇನಿದೆ ಅದರ ಕಾರ್ಯಗಳು, ಅದನ್ನು ನೀವು ಅನುಭವಿಸುವಂಥರಾಗಿರಬೇಕು. ಅವೆಲ್ಲ ಸಮತೋಲನದಲ್ಲಿದ್ದಾಗ ಮಾತ್ರ ಒಬ್ಬ ಮನುಷ್ಯನಿಗೆ ನಾವು ಆರೋಗ್ಯಕರವಾದಂತಹ ಮನುಷ್ಯ ಅಥವಾ ಇವನಿಗೆ ಒಂದು ಆರೋಗ್ಯದ ಸ್ಥಿತಿ ಇದೆ ಅನ್ನೋದನ್ನು 5000 ವರ್ಷದ ಹಿಂದೆ BCಯಲ್ಲೇ ಹೇಳಿರುವಂತಹ ಒಂದು ಸೂತ್ರ ಇದು. ಇವತ್ತು ಜಾಗತಿಕ ಸಂಸ್ಥೆ ಏನು ಹೇಳುತ್ತೆ? ಇಟ್ ಈಸ್ ಎ ಫಿಸಿಕಲ್ ಸ್ಟೇಟ್, ಇಟ್ ಈಸ್ ಎ ಸ್ಟೇಟ್ ಆಫ್ ವೆಲ್ ಬೀಯಿಂಗ್ ಅನ್ನತ್ತೆ. ಆ ಸ್ಟೇಟ್ ಆಫ್ ವೆಲ್ ಬೀಯಿಂಗ್ ಅನ್ನೋದು ಅವರು ಡಿಫೈನ್ ಮಾಡ್ತಾರೆ. ನಾಟ್ ಓನ್ಲಿ ಎ ಮೆಂಟಲ್ ಸ್ಟೇಟ್ ಆಫ್ ವೆಲ್ ಬೀಯಿಂಗ್, ನಾಟ್ ಓನ್ಲಿ ಎ ಫಿಸಿಕಲ್ ಸ್ಟೇಟ್ ಆಫ್ ವೆಲ್ ಬೀಯಿಂಗ್, ಆ್ಯಂಡ್ ನಾಟ್ ಓನ್ಲಿ ಎ ಸೋಷಿಯಲ್ ಸ್ಟೇಟ್ ಆಫ್ ವೆಲ್ ಬೀಯಿಂಗ್, ಆ್ಯಂಡ್ ನಾಟ್ ಇವನ್ ಇನ್ಫರ್ಮಿಟಿ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್ ಅಂತಾರೆ ಅವರು. ದಿಸ್ ಈಸ್ ನಾಟ್ ಎ ನ್ಯೂ ಡೆಫಿನೇಷನ್ ದೆನ್ ವಾಟ್ ಹ್ಯಾಸ್ ಬಿನ್ ಸೆಡ್ 5000 years ago ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿಲ್ಲ ನಾಳೆ ಅವ್ರು ಹೇಳಿರುವಂಥದ್ದೆಲ್ಲ ಸತ್ಯ. ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮ ಧರ್ಮ. ಹಾಗಾಗಿ ಇಂಥ ಒಂದು ಸ್ಥಿತಿಯನ್ನು ನಾವು ಕಾಪಾಡ್ಕೋಬೇಕಾದ್ರೆ ನಮಗೆ ಅವ್ರು ಹಾಕಿಕೊಟ್ಟಂತಹ ಸುಲಭವಾದಂತಹ ವಿಧಾನಗಳು, ಆಚರಣೆಗಳು, ಇವನ್ನೆಲ್ಲ ಹೇಗೆ ನಾವು ನಮ್ಮ ದಿನನಿತ್ಯದಲ್ಲಿ ಅಳವಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದು ನಿಮಗಿನ್ನು ಮುಂದೆ ಬರ್ತಾ ನಾವು ಹೇಳ್ತಾ ಬರ್ತೀವಿ. ದಯವಿಟ್ಟು ಇದ್ರ ಉಪಯೋಗತೆಯನ್ನು ನೀವು ತಗೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ನಿರಾರೋಗ್ಯವಾಗಿ ಬಾಳೋದಕ್ಕಿಂತ ಆರೋಗ್ಯವಾಗಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವು ಬಾಳ್ಕೊಂಡು ಆನಂದವಾಗಿರೋಣ ಅನ್ನೋದೇ ನಮ್ಮೆಲ್ಲರೂ ಗುರಿ. JSS ಮಾಧ್ಯಮದವರು ಈ ಒಂದು ಮುಖ್ಯವಾದ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಸೊ ಅವರಿಗೆ ವಂದನೆಗಳನ್ನು ಹೇಳ್ತಾ, ಆರೋಗ್ಯದ ಬಗ್ಗೆ ನಾನು ಇಷ್ಟು ತಿಳಿಸ್ತಾ, ಇನ್ನು ಮುಂದಿನ ಒಂದು ಎಪಿಸೋಡ್ಸಲ್ಲಿ ಖಂಡಿತ ನಿಮ್ಮ ಆರೋಗ್ಯ ಸಮಸ್ಯೆಗಳು, ಕಾಯಿಲೆಗಳು, ಸಾಮಾನ್ಯವಾಗಿ ಬರುವಂತಹ ಕಾಯಿಲೆಗಳು, ಅದಕ್ಕೆ ಸುಲಭ ಪರಿಹಾರಗಳು, ಉಪಾಯಗಳು, ಇವನ್ನೆಲ್ಲ ಹೇಳ್ಕೊಡ್ತೇನೆ ಅಂಥೇಳಿ ನಾನು ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಡಾಕ್ಟರ್ ನಾಗೇಶ್, ನಿವೃತ್ತ ಜಿಲ್ಲಾ ಆಯುಷ್ ಅಧಿಕಾರಿ, ಮೈಸೂರು.